ನಾನು ಹೊಡೆಯೋ ಆರನಿಗೆ ಯಮರಾಜನೇ ಹೊಟ್ಟೋಗ್ಬಿಡ್ತಾನಂತೆ. ನೀವು ಗಜರಾಜನ್ ತರ ಹೋಗ್ತಾನೇ ಇದಿರಲ್ಲ. ನಾನು ಹೊಡೆದಿದ್ದ ಆರನ್ ಕೇಳಿಸ್ಲಿಲ್ವಾ? ಕೇಳಿಸ್ತು, ಅದಕ್ಕೆ ಹೋಗ್ಲಿ ಅಂತ ದಾರಿ ಬಿಟ್ಟಿದ್ದು. ನೀವ್ ನೋಡಿದ್ರೆ ಹಾರನ್ ಹೊಡಿತಾನೆ ಇದ್ರಲ್ಲ, ಅದಕ್ಕೆ ತಿರುಗ್ ನೋಡ್ದೆ. ಸದ್ಯ ಈಗ್ಲಾದ್ರೂ ತಿರುಗ್ ನೋಡಿದ್ರಲ್ಲ ನನ್ ಪುಣ್ಯ. ಏನು ನನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀರಾ? ಹಲೋ, ನಮ್ಮ ಜೀವನದಲ್ಲಿ ನಾವ್ ಯಾರನ್ನು ಫಾಲೋ ಮಾಡಲ್ಲ, ನಮ್ಮನ್ನ ಬೇರೆಯವರು ಫಾಲೋ ಮಾಡ್ತಾರೆ. ಈ ಒಣಜಂಬದ ಮಾತೆಲ್ಲ ಸಾಕು. ನೀವೇನಿಲ್ಲಿ? ಅಯ್ಯೋ, ನನ್ಗೊಂದ್ ಫೋನ್ ಬಂತು ಅಂತ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಾತಾಡ್ತಾ ಇದ್ದೆ. ನೋಡಿದ್ರೆ ಎದುರುಗಡೆ ನೀವು ಎಳ್ನೀರ್ ಅಂಗಡಿ ಹತ್ರ ಕರ್ದೆ. ನೀವು ಕೇಳಿಸ್ಕೊಂಡೇ ಇಲ್ಲ, ಜಗಳಾಡೋ ಮೂಡಲಿದ್ರಲ್ಲ ಅದಕ್ಕೆ. ಅದೇನು ಎಳ್ನೀರ್ ಅಂಗಡಿಯವನ ಹತ್ರ ಜಗಳ ಆಡ್ತಾ ಇದ್ರಿ? ಏನಾದ್ರು ಮಾತಾಡದ್ನ ಹೇಳಿ, ಹೋಗಿ ವಿಚಾರಿಸ್ಕೊತೀನಿ. ಅದೆಲ್ಲ ಏನೂ ಇಲ್ಲ. ನಾನು ಎಳ್ನೀರ್ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿ ಕೇಳ್ದೆ. ಆದ್ರೆ ಒಂದ್ ಎಳ್ನೀರ್ಗೆ 50 ರೂಪಾಯಿ ಅಂತ ಹೇಳ್ತಾನೆ. ಅದು ನಮ್ಮೂರ್ನವನು. ನಮ್ಮೂರವನಾಗಿ ಇಷ್ಟೆಲ್ಲ ಯಾಮಾರಿಸ್ತಿರಲ್ಲ ಅಂತ ಕೇಳ್ತಿದ್ದೆ ಅಷ್ಟೆ. ಅಯ್ಯೋ ರೀ, ಇಷ್ಟಪಟ್ಟಿದ್ದನ್ನ ಯಾವತ್ತು ಬಿಡಕ್ ಹೋಗ್ಬಾರ್ದು. ಅದೆಷ್ಟೇ ರೇಟ್ ಆಗ್ಲಿ ತಗೊಂಡ್ಬಿಡ್ಬೇಕು. ಅದು ನಿಮ್ಮಂತ ದುಡ್ಡಿರೋರ್ಗೆ ಚಿಕ್ಕ ಯಜಮಾನ್ರೆ. ನಮ್ಮಂತ ಬಡವರು ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಅಯ್ಯೋ, ಆಗರ್ಭ ಶ್ರೀಮಂತ ಕೋಟ್ಯಾಧಿಪತಿ ರಾಜೇಶ್ವರಿ ಅವರ ಏಕೈಕ ಸೊಸೆ ನೀವು. ಈಗ ನೀವು ಶ್ರೀಮಂತ್ರೆ, ಸುಮ್ನೆ ಇರಿ. Cheers. ಇದನ್ನೆಲ್ಲಿಂದ ತಂದ್ರಿ? ಈಗ ಅದು ಮುಖ್ಯನಾ ಇಲ್ಲ ಎಳ್ನೀರ್ ಕುಡಿಯೋದು ಮುಖ್ಯನಾ? ನಾನ್ ಎಳ್ನೀರ್ ಕುಡಿದೆ ಬರೋದನ್ನ ನೋಡಿ ಅವ್ರ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಇದನ್ನ ತಗೊಂಡ್ಬಂದಿದ್ದೀರಾ? ನಾನ್ ಇದನ್ನ ಕುಡಿಯಲ್ಲ ರೀ. ನಾನು ಇದನ್ನ ಅವನ ಹತ್ರ ತಗೊಂಡಿದ್ದಲ್ಲ, ಇನ್ನೊಂದ್ ಕಡೆ ತಗೊಂಡಿದ್ದು. ಬರೀ 25 ರೂಪಾಯಿ ಅಷ್ಟೇ. ತಗೊಳ್ರಿ, ಕುಡಿರಿ. ಚಿಯರ್ಸ್. ಇದು ನಮ್ಮೂರಿನ ಎಳ್ನೀರಿನ ತರಾನೇ ಇಲ್ಲಪ್ಪ. ಅದೇಗ್ರಿ ಹೇಳ್ತೀರಾ? ನಮ್ಮೂರ್ ಎಳ್ನೀರು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನಿಮ್ಗೆ? ಹಾಗಾದ್ರೆ ಇದು ಯಾವ ಕಡೆದು? ಇದು ತಿಪ್ಟೂರ್ ಕಡೆದಿರ್ಬೋದು. ನಮ್ಮೂರ್ ಎಳ್ನೀರಾದ್ರೆ ಸಿಹಿ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ಸಿಹಿ ಕಮ್ಮಿ ಇದೆ. ಪರವಾಗಿಲ್ಲ ರೀ, ತುಂಬಾ ಬುದ್ಧಿವಂತರು. ಈ ಬುದ್ಧಿವಂತೆನ ದಡ್ಡಿ ಮಾಡಿರೋದೆ ನೀವು. ಈ ಟೈಮಲ್ಲೂ ನಿಮ್ ಹಳೆ ಕೆಸೆಟ್ ಹಾಕ್ಬಿಡಿ. ದಯವಿಟ್ಟು ಕುಡೀರಿಪ್ಪ. ಕುಡಿ 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 ಕುಡಿ. ಸರಿ, ನಾನಿನ್ ಹೊರಡ್ತೀನಿ. ಏನ್ ನಾನು ಎಳ್ನೀರ್ ಡೆಲಿವರಿ ಮಾಡೋದಕ್ಕೆ ಬಂದಿದ್ನಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೆ ಹೋಗ್ಲಿ? ಮನೆಗೆ. ನಾವು ಮನೆಗೆ ಹೋಗ್ತಾ ಇರೋದು. ಬನ್ನಿ. ನಿಮ್ ಜೊತೆಲ? ನಿಮ್ ಜೊತೆ ನಾನ್ ಬರಲ್ಲ. ಮೊದ್ಲೇ ಮನೇಲಿ ಹೇಳ್ದೆ ಬಂದಿದ್ದೀನಿ. ಇನ್ ನಿಮ್ ಜೊತೆ ಹೋದ್ರೆ ಈಗ ದೊಡ್ಡ ಸಮಸ್ಯೆ ಆಗುತ್ತೆ. ನೀವು ನಿಮ್ ಪಾಡಿಗೆ ಹೋಗಿ, ನಾನು ನನ್ ಪಾಡಿಗೆ ಹೋಗ್ತೀನಿ. ಅಯ್ಯೋ ಬನ್ರಿ ರೀ. ನಿಮ್ಮನ್ನ ಆಡ್ಕೊಳ್ಳೋ ಬಾಯಿಗೆ ಹಾಲು ತುಪ್ಪ ಬಿಡೋದಕ್ ನಮಗ್ ಚೆನ್ನಾಗ್ ಗೊತ್ತು. ಬನ್ನಿ. ಇಲ್ಲ ಚಿಕ್ಕ ಯಜಮಾನ್ರೆ, ನಾನ್ ಬರೋದಿಲ್ಲ. ನೀವೊಂದ್ ಮಾತಾಡೋದು, ಅವ್ರೊಂದ್ ಮಾತಾಡೋದು, ಕೊನೆಗೆ ಅದು ನನ್ ಮೇಲೆ ಬರೋದು. ಇದನ್ನ ನೋಡಿ ನೋಡಿ ಸಾಕಾಗಿ ಹೋಗಿದೆ ನಂಗೆ. ನೀವು ನಿಮ್ ಪಾಡಿಗೆ ಹೋಗಿ ಸುಮ್ನೆ.
ಈಗ ನೀವು ಬರ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆನೆ ಎಳ್ನೀರ್ ಹಿಂಗೆ ಹಿಡ್ಕೊಂಡು ನಡ್ಕೊಂಡೇ ಬಂದ್ಬಿಡ್ತೀನಿ. ನಿಮಗ್ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಆಗಲ್ಲ? ರೀ, ಅರ್ಥ ಆಗಿರೋದಕ್ಕೆ ಬನ್ನಿ ಅಂತ ಕರಿತಿರೋದು. ಊರ್ ಮೇಲೆ ಊರ್ ಬಿದ್ರು ಊರ್ ಗೌಡಂಗ್ ಏನ್ ಆಗ್ಬೇಕು ಅನ್ನೋ ರೀತಿ ಬದುಕ್ಬೇಕ್ರಿ. ಇಲ್ಲ ಅಂದ್ರೆ ತುಳಿದ್ ಬಿಡ್ತಾರೆ. ನನ್ನ ಹೆಂಡತಿಯಾಗಿ ಇಷ್ಟು ಅರ್ಥ ಆಗಿಲ್ಲ ಅಂದ್ರೆ ಹೇಗೆ? ಬನ್ನಿ ಬನ್ರಿ ರೀ. ಅಲ್ಲ ಸಮು, ಈ ಕಥೆ ಈ ರೇಂಜ್ಗೆ ಟ್ವಿಸ್ಟ್ ತಗೊಳುತ್ತೆ ಅಂತ ಗೊತ್ತಿರ್ಲಿಲ್ಲ. ಅವರಿಬ್ಬರು ಮದುವೆ ಆಗುತ್ತೋ ಇಲ್ಲೋ ಆ ಬ್ರಹ್ಮನ್ಗೂ ಗೊತ್ತಿರ್ಲಿಲ್ಲ. ಆದ್ರೆ ಆ ದಿವಸ ನೀ ಆ ಬ್ರಹ್ಮನ್ಗೆ ರಜಾ ಕೊಟ್ಟು ನೀನೇ ಸ್ವಂತ ನಿಂತು ಅವರಿಬ್ರು ಮದುವೆ ಮಾಡಿಸ್ದೆ. ಅಂದಮೇಲೆ ಈ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದು ಯಾರು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ಅದೇ ಗೊತ್ತಾಗ್ತಾ ಇಲ್ಲ. ಒಂಚೂರು ನಗಬಾರ್ದ? ಛೇ, ಓಹೋ, ಈ ಮನೆಯ ಸತ್ತು ಪ್ರಜೆಗಳೇ, ನಿಮ್ಮ ಮೀಟಿಂಗ್ ಇನ್ನೂ ಮುಗಿದಿಲ್ವೇ? ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀರಾ? ಏನಾದ್ರೂ ಮಾಡ್ಬೇಕು ಅಂದ್ರೆ ಕೂತ್ಕೋಬೇಕಾ? ನಮ್ಮ ಅಕ್ಕನ್ ಗಂಡ ಅವ್ರೆ, ಒಳ್ಳೆ ಪ್ರಶ್ನೆನೆ ಕೇಳಿದ್ರಿ. ಶಾರ್ಪ್ ಮೈಂಡ್ ಅಲ್ವಾ, ಅದಕ್ಕೆ ಅವಾಗ ಇಂಥ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ನಿಮ್ಮ ಶಾರ್ಪ್ನೆಸ್ಗೆ ನನ್ನ ಹಳೆ ಎಕಡ ಸಿಕ್ಕಾಕ. ಇವನ್ನೆಲ್ಲ ನಿಮ್ ಶಾರ್ಪ್ ಇಲ್ದಿರೋ ಹೆಂಡತಿ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ಅಂದ್ರೆ ನಾನು ಹೇಳ್ತಿ ಶಾರ್ಪ್ ಇಲ್ಲ ಅಂತ ಹೇಳ್ತಿದ್ಯಪ್ಪ ಮೈದಾ? ಶಾರ್ಪ್ ಇದ್ದಾಳೆ, ಒಳ್ಳೆ ಕೆಲ್ಸದಲ್ಲ, ಮನೆ ಹಾಳ್ ಕೆಲ್ಸದಲ್ಲಿ. ತಾರಕ್, ನಿನ್ ಮಾತು ಅತಿ ಆಯ್ತು. ಅಕ್ಕನ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ? ಹೇ, ನಿಜವಾಗ್ಲೂ ಗೊತ್ತಿಲ್ಲ ಸಿಸ್ಟರ್.